ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿಕೊಂಡ ನಟರಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಸಿಗ್ತಾರೆ. ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟು ಜನಮಾನಸದಲ್ಲಿ ಅಚ್ಚಳಿಯದ ಹಾಗೆ ಉಳಿದಿದ್ದಾರೆ. ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ಚಿತ್ರಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಅಂಬರೀಷ್ ಅವರ ಮೊದಲ ರೀಮೇಕ್ ಚಿತ್ರ ಪಕ್ಕಾ ಕಳ್ಳ. ಇದನ್ನು ವೈ.ಆರ್. ಸ್ವಾಮಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. 1979ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿರುತ್ತೆ. ಇದು 1976ರಲ್ಲಿ ಹಿಂದಿ ಭಾಷೆಯಲ್ಲಿ ಬಂದ ಹೇರಾ ಫೇರಿ ಅನ್ನೋ ಅಮಿತಾಬ್ ಬಚ್ಚನ್ ರವರ ಚಿತ್ರದ ರೀಮೇಕ್ ಆಗಿರುತ್ತೆ. ಅವಳ ಹೆಜ್ಜೆ ಇದು 1981ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎಚ್.ಆರ್. ಭಾರ್ಗವ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್ ಅವ್ರ ಜೊತೆ ವಿಷ್ಣುವರ್ಧನ್ ಅವರು ಕೂಡ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ತಮಿಳಿನಲ್ಲಿ 1977ರಲ್ಲಿ ಬಂದ ತೋಂಡಿಲ್ ಮೀನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರ. ಇದರಲ್ಲಿ ಅಂಬರೀಷ್ ಅವ್ರ ಜೊತೆ ರವಿಚಂದ್ರನ್ ಹಾಗೂ ಅನಂತ್ ನಾಗ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಚಕ್ರವರ್ತಿ ಅನ್ನೋ 1977ರಲ್ಲಿ ರಿಲೀಸ್ ಆಗಿದ್ದ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಇದು 1988ರಲ್ಲಿ ರಿಲೀಸ್ ಆಗಿರುತ್ತೆ. ನ್ಯೂ ಡೆಲ್ಲಿ. ಇದು 1988ರಲ್ಲಿ ರಿಲೀಸ್ ಆದ ಅಂಬರೀಷ್ ಅವರ ಎರಡನೇ ರೀಮೇಕ್ ಚಿತ್ರ. ಇದನ್ನು ಜೋಶಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್ ಅವ್ರ ಜೊತೆ ಸುಮಲತಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ನ್ಯೂ ಡೆಲ್ಲಿ ಅನ್ನೋ ಹೆಸರಲ್ಲಿ 1987ರಲ್ಲಿ ಬಂದ ಮಲಯಾಳಂ ಚಿತ್ರದ ರೀಮೇಕ್. ರಾಮಣ್ಣ ಶಾಮಣ್ಣ. ಇದು ಕೂಡ 1988ರಲ್ಲಿ ರಿಲೀಸ್ ಆದ ಅಂಬರೀಷ್ ಅವರ ಮೂರನೇ ರೀಮೇಕ್ ಚಿತ್ರ. ಅಂಬರೀಷ್ ಅವ್ರ ಜೊತೆ ರವಿಚಂದ್ರನ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಚಿನ್ನ ತಂಬಿ ಪೆರಿಯ ತಂಬಿ ಅನ್ನೋ ಹೆಸರಿನಲ್ಲಿ 1987ರಲ್ಲಿ ರಿಲೀಸ್ ಆಗಿದ್ದ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಇದನ್ನು ಬಿ. ಸುಬ್ಬರಾವ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ನಮ್ಮೂರ ಹಮ್ಮೀರ. ಇದು 1990ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಪೇರಾಲ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್ ಅವ್ರ ಜೊತೆ ಸುಮನ್ ರಂಗನಾಥ್ ರವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1986ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಅಮ್ಮನ್ ಕೋವಿಲ್ ಕಿಳಕಲೆ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಆಸೆಗೊಬ್ಬ ಮೀಸೆಗೊಬ್ಬ. ಇದು ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಚಿತ್ರ. ಎಂ.ಎಸ್. ರಾಜಶೇಖರ್ ಅವರು ನಿರ್ದೇಶನ ಮಾಡಿರ್ತಾರೆ. ಇದರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಅಭಿನಯಿಸಿದ್ದು ಅಂಬರೀಷ್ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ದೊಡ್ಡಮನೆ ಹೋಮ್ ಬ್ಯಾನರ್ನಲ್ಲಿ ನಿರ್ಮಾಣವಾಗಿರುತ್ತೆ. ಇದು ಗೋಲ್ಮಾಲ್ ಅನ್ನೋ ಹಿಂದಿ ಚಿತ್ರದ ರೀಮೇಕ್. ಹಿಂದಿಯಲ್ಲಿ ಇದು 1979ರಲ್ಲಿ ರಿಲೀಸ್ ಆಗಿರುತ್ತೆ. ಕನ್ನಡದಲ್ಲಿ 1990ರಲ್ಲಿ ರಿಲೀಸ್ ಆಗಿರುತ್ತೆ. ರಾಣಿ ಮಹಾರಾಣಿ. ಇದು 1990ರಲ್ಲಿ ರಿಲೀಸ್ ಆಗಿರುತ್ತೆ. ಮಾಲಾಶ್ರೀ, ಅಂಬರೀಷ್, ಶಶಿಕುಮಾರ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ರಜನಿಕಾಂತ್, ಸನ್ನಿ ಡಿಯೋಲ್, ಶ್ರೀದೇವಿ ಅಭಿನಯಿಸಿದ್ದ 1989ರಲ್ಲಿ ಹಿಂದಿಯಲ್ಲಿ ರಿಲೀಸ್ ಆಗಿದ್ದ ಚಿತ್ರದ ರೀಮೇಕ್ ಆಗಿರುತ್ತೆ. ಗರುಡ ಧ್ವಜ. ಇದರಲ್ಲಿ ಅಂಬರೀಷ್ ಅವ್ರ ಜೊತೆ ರಮೇಶ್ ಅರವಿಂದ್ ರವರು ಸ್ಕ್ರೀನ್ ಶೇರ್ ಮಾಡಿರ್ತಾರೆ. ಇದನ್ನು ಎನ್.ಎಸ್. ರಾಜ್ ಭರತ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ 1991ರಲ್ಲಿ ರಿಲೀಸ್ ಆಗಿರುತ್ತೆ. ಇದು ರಜನಿಕಾಂತ್ ಲೀಡ್ ರೋಲ್ನಲ್ಲಿ ಹಿಂದಿಯಲ್ಲಿ ಅಭಿನಯಿಸಿದ್ದ ಮೇರಿ ಅದಾಲತ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಇದು ಹಿಂದಿಯಲ್ಲಿ 1984ರಲ್ಲಿ ರಿಲೀಸ್ ಆಗಿರುತ್ತೆ. ರೌಡಿ ಆ್ಯಂಡ್ ಎಮ್.ಎಲ್.ಎ. ಇದು 1991ರಲ್ಲಿ ರಿಲೀಸ್ ಆದಂತಹ ಚಿತ್ರ. ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಅಂಬರೀಷ್ ಅವ್ರ ಜೊತೆ ಮಾಲಾಶ್ರೀ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1990ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ವೆಲೈ ಕಿಡೆ ಚುರುಚು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಮಲ್ಲಿಗೆ ಹೂವೆ. ಅಂಬರೀಷ್, ಶಶಿಕುಮಾರ್, ರೋಹಿಣಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದನ್ನು ರಾಜ್ ಕಿಶೋರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಇದು ಸಂತೂರ್ ಪೂವೆ ಅನ್ನೋ ಹೆಸರಲ್ಲಿ 1988ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಚಿತ್ರದ ರೀಮೇಕ್ ಆಗಿರುತ್ತೆ. ಮಿಡಿದ ಹೃದಯಗಳು. ಇದು 1993ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎ.ಟಿ. ರಘು ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಇದು 1987ರಲ್ಲಿ ರಜನಿಕಾಂತ್, ಅಂಬಿಕಾ ಅವರ ನಟನೆಯಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಚಿತ್ರದ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಅಂಬರೀಷ್ ಅವ್ರ ಜೊತೆ ಶ್ರುತಿ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ದಿಗ್ಗಜರು. ಇದನ್ನು ಡಿ. ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. 2001ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿರುತ್ತೆ. ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಜೋಡಿ ತುಂಬಾ ಜನಪ್ರಿಯತೆಯನ್ನು ಗಳಿಸಿಕೊಳ್ಳುತ್ತೆ. ಇದು ಅದೇ ವರ್ಷ ತಮಿಳು ಭಾಷೆಯಲ್ಲಿ ಶರತ್ ಕುಮಾರ್ ಮತ್ತು ವಿಜಯ್ ಕುಮಾರ್ ನಟನೆಯಲ್ಲಿ ಬಂದ ನಾಟ್ ಪುಕ್ಕಗ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಅಣ್ಣೋರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಂಬರೀಷ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದನ್ನು ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರ್ತಾರೆ. 2003ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿರುತ್ತೆ. ಇದು ರಜನಿಕಾಂತ್, ಮಮ್ಮೂಟಿ ನಟನೆಯಲ್ಲಿ 1991ರಲ್ಲಿ ಬಂದ ದಳಪತಿ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ಗೌಡ್ರು. ಇದನ್ನು ಎಸ್. ಮಹೇಂದರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಇದು 2004ರಲ್ಲಿ ರಿಲೀಸ್ ಆಗಿರುತ್ತೆ. ಅಂಬರೀಷ್ ಮತ್ತು ದೇವರಾಜ್ ರವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1993ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಕಿಜಕ್ಕು ಚುಮಾಯಿಲ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ತಂದೆಗೆ ತಕ್ಕ ಮಗ. ಇದನ್ನು ಕೂಡ ಎಸ್. ಮಹೇಂದರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಉಪೇಂದ್ರ ಮತ್ತು ಅಂಬರೀಷ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. 2006ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿರುತ್ತೆ. ಇದು ತೇವರ್ ಮಗನ್ ಅನ್ನೋ ಹೆಸರಲ್ಲಿ 1997ರಲ್ಲಿ ಬಂದ ಕಮಲ್ ಹಾಸನ್, ಶಿವಾಜಿ ಗಣೇಶ್ ಅಭಿನಯದ ತಮಿಳು ಚಿತ್ರದ ರೀಮೇಕ್.
ವಾಯುಪುತ್ರ ಇದು 2009ರಲ್ಲಿ ರಿಲೀಸ್ ಆಗಿರುತ್ತೆ. ಚಿರಂಜೀವಿ ಸರ್ಜಾ, ಅಂಬರೀಷ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದನ್ನು ಕಿಶೋರ್ ಸರ್ಜಾ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು ವಿಶಾಲ್ ಹಾಗೂ ಮೀರಾ ಜಾಸ್ಮಿನ್ ನಟನೆಯಲ್ಲಿ 2005ರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಸಂದಕೋಜಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಬುಲ್ಬುಲ್ ದರ್ಶನ್ ಅಂಬರೀಷ್ ನಟನೆಯಲ್ಲಿ 2013ರಲ್ಲಿ ಬ್ಲಾಕ್ ಬಾಸ್ಟರ್ ಆದ ಚಿತ್ರ. ಇದು ದರ್ಶನ್ ರವರ ಹೋಮ್ ಬ್ಯಾನರ್ನಲ್ಲಿ ನಿರ್ಮಾಣವಾಗಿದ್ದು ಎಂ ಡಿ ಶ್ರೀಧರ್ ರವರು ನಿರ್ದೇಶನ ಮಾಡಿರ್ತಾರೆ. ಇದು ಪ್ರಭಾಸ್ ಹಾಗೂ ಕಾಜಲ್ ಅಗರ್ವಾಲ್ ನಟನೆಯಲ್ಲಿ 2010ರಲ್ಲಿ ರಿಲೀಸ್ ಆಗಿದ್ದ ಡಾರ್ಲಿಂಗ್ ಅನ್ನೋ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತೆ. ಅಂಬಿ ನಿಂಗ್ ವಯಸ್ಸಾಯ್ತೋ ಇದು 2018ರಲ್ಲಿ ರಿಲೀಸ್ ಆಗಿರುತ್ತೆ. ಗುರುದತ್ ಗಾಣಿಗ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದರಲ್ಲಿ ಅಂಬರೀಷ್ ಅವ್ರ ಜೊತೆ ವಿಶೇಷ ಪಾತ್ರದಲ್ಲಿ ಕಿಚ್ಚ ಸುದೀಪ್ ರವರು ಕೂಡ ಅಭಿನಯ ಮಾಡಿರ್ತಾರೆ. ಇದು ಪಾಪಾಂಡಿ ಅನ್ನೋ ಹೆಸರಲ್ಲಿ 2017ರಲ್ಲಿ ರಿಲೀಸ್ ಆಗಿದ್ದ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ನೋಡಿದ್ರಲ್ಲ ಗೆಳೆಯರೇ, ರೆಬಲ್ ಸ್ಟಾರ್ ಅಂಬರೀಷ್ ಅವರು ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅಂತ. ನಿಮಗೆ ಅಂಬರೀಷ್ ಅವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.